ಬೈರಿಕಟ್ಟೆಯ ಶಿವರಾಮರಾವ್ ದಂಪತಿಗಳಿಗೆ ಹಾಗೂ ದೂರದ ವಿಜಯಪುರದ ದೇಸಾಯಿ ಕುಟುಂಬಕ್ಕೆ ಬೈರಿಕಟ್ಟೆಯ ಮನೆತನಕ್ಕೆ ಒಂದು ಬಹಳ ಸಂತೋಷದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಂದಿನ ದಿನ ಬಹಳ ಶುಭ ದಿನ. ಬಹಳ ದಿನಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಅಂತೇಳಿ ಕಾತರದಿಂದ ಕುತೂಹಲದಿಂದ ತಯಾರು ಮಾಡಿದ ದಿನ. ಅದುವೇ ಬೈರಿಕಟ್ಟೆಯ ಶಿವರಾಮರಾಯರು, ಅಂದರೆ ನನ್ನ ಹಿರಿಯ ಅಣ್ಣ ವಿಜಯಕುಮಾರ್, ಇವರ ತಮ್ಮ. ಇವರು ಸೈನಿಕ ವೃತ್ತಿಯನ್ನು ನಿರ್ವಹಿಸಿ ಸುಮಾರು 14 ವರ್ಷಗಳ ತನಕ ಸೈನಿಕ ವೃತ್ತಿಯನ್ನು ಮಾಡಿ ಅಲ್ಲಿಂದ ಸ್ವಯಂ ನಿವೃತ್ತಿಯನ್ನು ಪಡೆದು ಭಾರತ ಮಾತೆಯ ಸೇವೆಯನ್ನು ನಿರ್ವಹಿಸಲಿಕ್ಕೆ ಇನ್ನೂ ಅನೇಕ ದಾರಿಗಳಿವೆ ಅಂತ ಹೇಳಿ ಸ್ವಗ್ರಾಮಕ್ಕೆ ಬಂದು ತಂದೆ ತಾಯಿಯರ ಸೇವೆಯನ್ನು ಮಾಡ್ತಾ ಮತ್ತೆ ಸರ್ಕಾರಿ ಸೇವೆ ಬ್ಯಾಂಕ್ ನೌಕರರಾಗಿ ಇಲಾಖೆಗೆ ಸೇರಿಕೊಂಡು ಜೂನ್ 2024ಕ್ಕೆ ನಿವೃತ್ತಿಗೊಂಡು ಮತ್ತೆ ಕೃಷಿ ಕಾರ್ಯ, ಸಮಾಜ ಸೇವಾ ಕಾರ್ಯವನ್ನು ನಿರ್ವಹಿಸಿಕೊಂಡ ದಿನ. ಆ ಪ್ರಯುಕ್ತ ಹಾಗೂ ಎಲ್ಲರ ಆತ್ಮೀಯರಾಗಿ ಈ ದಂಪತಿಗಳು ಎಲ್ಲರನ್ನು ಬರಮಾಡಿಸಿಕೊಂಡು ಒಂದು ಸಂತೋಷ ಕೂಟವನ್ನು ಏರ್ಪಡಿಸಬೇಕು ಅನ್ನುವ ಆಂಬೋಣವನ್ನು ಮಾಡಿದ ಕಾರ್ಯಕ್ರಮ. ಎರಡನೆಯದಾಗಿ ನಾನು ಈ ಬೈರಿಕಟ್ಟೆಯ ಮನೆಯ ಮಗಳು. ನನ್ನ ಮನೆಯವರು ಶ್ರೀ ಮನೋಹರ್ ಪ್ರಹ್ಲಾದರಾವ್ ದೇಸಾಯಿ ಮನೆತನಕ್ಕೆ ನನ್ನನ್ನು ಮದುವೆ ಮಾಡಿಕೊಟ್ಟು ಅಲ್ಲಿ ನನ್ನ ವೃತ್ತಿಯನ್ನು ಮುಂದುವರಿಸಿಕೊಂಡು ನಾನು ಮುಖ್ಯೋಪಾಧ್ಯಾಯನಿಯಾಗಿ ಸುಮಾರು 29 ವರ್ಷಗಳ ತನಕ ವಿವಿಧ ಹುದ್ದೆಗಳಲ್ಲಿ KES ಅಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಳಾಗಿದ್ದೇನೆ. 1.5 ವರ್ಷ ಆಯಿತು. ನಮ್ಮ ಮಗಳು ಶ್ರೀಮತಿ ವೈಷ್ಣವಿ ಪಿ ದೇಸಾಯಿ, ಅವಳೀಗ ಶ್ರೀಮತಿ ವೈಷ್ಣವಿ ಮಹೇಶ ಕುಲಕರ್ಣಿಯಾಗಿ ವಿವಾಹಿತರಾಗಿ 2024ರ ಮಾರ್ಚ್ 3ನೇ ತಾರೀಕು ವಿವಾಹ ವಿಜಯಪುರದಲ್ಲಿ ನಡೆಯಿತು. ತಮ್ಮನ್ನೆಲ್ಲ ಅಲ್ಲಿ ದೂರಿಗೆ ಕರೆಸಿಕೊಳ್ಳುವ ಒಂದು ಅನಾನುಕೂಲತೆ ಆದ ಕಾರಣ ಕೆಲವೇ ಜನರಲ್ಲಿ ಬಂದು ಆಶೀರ್ವಾದ ಮಾಡಿದ್ರು. ಆ ದುಃಖ ನಮಗಿತ್ತು. ನಮ್ಮವರನ್ನು ಯಾವಾಗ ಕರೆಯುವುದು, ಅವರಿಗೆಲ್ಲ ಸಂತೋಷದ ಕೂಟವನ್ನು ಯಾವಾಗ ಏರ್ಪಡಿಸುವುದು ಅಂತ. ಆಗ ನನಗೆ ಅನ್ನಿಸಿತು, ಒಳ್ಳೆಯ ಸಮಯ, ಶಿವರಾಮರಾಯರಿಗೆ ನಿವೃತ್ತಿ ಆಯಿತು, ಇವರ ವಿವಾಹ ಆಯಿತು, ಎರಡೂ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಈ ಊರಿನಲ್ಲಿ ಯಾಕೆ ಮಾಡಬಾರ್ದು. ಹಾಗೆ ನಾವು ಸೇರಿಕೊಂಡು ತಮ್ಮನ್ನೆಲ್ಲ ಇವತ್ತೊಂದು ಬರಮಾಡಿಕೊಳ್ಳುವಂಥ ಸುದಿನ ಇದು ನಮಗೆ ಸೌಭಾಗ್ಯವೇ ಸರಿ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ತಯಾರಿಯನ್ನು ನಮ್ಮೆಲ್ಲ ಆತ್ಮೀಯರು ಬಂಧು ಬಾಂಧವರೆಲ್ಲ ಸೇರಿಕೊಂಡು ಹಾರೈಸಲಿಕ್ಕೆ ಅಂತ ಬಂದಿದ್ದೀರಿ.
ಪ್ರಮುಖವಾಗಿ ಈ ವೇದಿಕೆಯಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಲಿಕ್ಕೆ, ವೇದಿಕೆಯ ಮುಂಭಾಗದಲ್ಲಿ ಹಾರೈಸಲಿಕ್ಕೆ ಅಂತ ತಾವೆಲ್ಲ ಬಂದಿದ್ದೀರಿ. ತಮ್ಮನ್ನೆಲ್ಲ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುವಂತ ಸೌಭಾಗ್ಯ ನನ್ನದು. ಪ್ರಥಮವಾಗಿ ಅಳಿಕೆಯ ಗ್ರಾಮ ಪಂಚಾಯಿತಿಯ ಸೇವಾ ಮನೋಭಾವನೆಯ ಸದಾ ಮುಕ್ತ ಭಾವದಿಂದ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ಮಾಡಿಕೊಂಡು ಗ್ರಾಮದ ಅಭ್ಯುದಯಕ್ಕೆ ಸದಾ ದುಡಿಮೆಯನ್ನು, ಶ್ರಮವನ್ನು ಸಲ್ಲಿಸ್ತಾ ಇರುವಂತ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಮಾನ್ ಪದ್ಮನಾಭ ಪೂಜಾರಿ ಅವರು ಬಂದಿದ್ದಾರೆ. ಅವರಿಗೆ ಈ ಎಲ್ಲ ವೇದಿಕೆಯ ಮೇಲಿರುವ ಗಣ್ಯರ ಪರವಾಗಿ, ಸಭಾಭವನದಲ್ಲಿರುವ ವೇದಿಕೆಯ ಮುಂದೆ ಇರುವಂತಹ ತಮ್ಮೆಲ್ಲರ ಪರವಾಗಿ ಹಾಗೂ ಎರಡೂ ಕುಟುಂಬಗಳ, ದೇಸಾಯಿ ಕುಟುಂಬ ಹಾಗೂ ಬೈರಿಕಟ್ಟೆಯ ಮನೆತನದ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ದೇವಸಮಾನರಾದ, ದೇವಸ್ವರೂಪಿಗಳಾದ, ನಿವೃತ್ತಿ ಜೀವನವನ್ನು ಸುಖವಾಗಿ, ಆನಂದವಾಗಿ, ಆರೋಗ್ಯದಿಂದ ಕಳೆಯಲು ಹಾರೈಸಲು ಆಗಮಿಸಿರುವಂತ ಹಾಗೂ ನವವಿವಾಹಿತರಾಗಿ ಬಂದಿರುವಂತ ನವ ದಂಪತಿಗಳಿಗೆ ಉತ್ತರೋತ್ತರ ಅಭಿವೃದ್ಧಿಗಾಗಿ ಆಶೀರ್ವದಿಸಲು ಬಂದಿರುವಂತ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ, ಎಲ್ಲರ ಪರವಾಗಿ ಹಾಗೂ ವೇದಿಕೆಯ ಮೇಲಿರುವವರ ಪರವಾಗಿ ಹಾಗೂ ತಮ್ಮ ಪರವಾಗಿ. ಇನ್ನು ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲು ನಾವು ಈ ದೇವಳದ ಆಡಳಿತ ಮಂಡಳಿಯಲ್ಲಿ ವಿನಂತಿಸಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟ ಹಾಗೂ ಗೋಪಾಲಕೃಷ್ಣ ಸನ್ನಿಧಿಯಲ್ಲಿ, ದೇವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೆಯುವಂತೆ ಆ ಸೌಭಾಗ್ಯವನ್ನು ನೀಡಿರುವ ದೇವಳದ ಎಲ್ಲ ಆಡಳಿತ ಮಂಡಳಿ ಹಾಗೂ ವರ್ಗಕ್ಕೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ.